ಮತ್ತೆ ಕನ್ನಡದಲ್ಲಿ ಟೈಟ್ಲೇ ಸಜೆಸ್ಟ್ ಮಾಡುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ಲಾಂ ಆ್ಯಂಡ್ ಮುಸ್ಲಿಂ. ಇಸ್ಲಾಂ ಮತ್ತು ಮುಸಲ್ಮಾನ್ ಇನ್ಸೈಟ್ ಇರೋದು ಇಸ್ಲಾಂ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಉದ್ದೇಶ ಏನಂದರೆ ಇಸ್ಲಾಂ ಬಗ್ಗೆ ಮುಸಲ್ಮಾನರ ಬಗ್ಗೆ ಕಲ್ಪನೆಗಳು ಬಹಳ ಏನನ್ನೋ ಇರುತ್ತೆ. ಕುರಾನ್ ಓದಬೇಕು. ಕುರಾನ್ ಅಂದರೆ ತುಂಬ ದೊಡ್ಡ ಬುಕ್ ಇರುತ್ತೆ. ಅದು ಅಂದರೆ ತುಂಬ ಜಾಸ್ತಿ ಓದಬೇಕಾಗುತ್ತೆ. ಅದಕ್ಕೆ ಒಂದು ಲಿಸ್ಟ್ ಥರ ಮಾಡಬೇಕು. ನಾವು ಇಲ್ಲಿ ಒಂದು ಬುಕ್ ನ್ಯಾರೇಷನ್ ಥರ ಮಾಡಿದ್ದೀವಿ. ಇದರಲ್ಲಿ ತುಂಬ ಸಿಂಪಲ್ ಆಗಿ ಒಂದು 30 ಪೇಜ್ನಲ್ಲಿ ಕನ್ನಡದಲ್ಲಿ 20 ಪೇಜ್ನಲ್ಲಿ ಇಂಗ್ಲೀಷ್ನಲ್ಲಿ ಸರಾನ ಬಗ್ಗೆ ಒಂದು ಮುಸಲ್ಮಾನರ ಬಗ್ಗೆ ಇಂಡಿಯಾದಲ್ಲಿ ಇರೋ ಮುಸಲ್ಮಾನರ ಬಗ್ಗೆ ಏನಿದೆ ಅಂತ ಸತ್ಯಾಂಶ ಆಮೇಲೆ ಇಸ್ಕೋಬೇಕು ಪ್ರಯತ್ನ ಮಾಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಬರುತ್ತೆ ಇಂಡಿಯಾದಲ್ಲಿ ಇರೋ ಇಂಡಿಯನ್ಸ್ದು ಇಂಡಿಯನ್ ಮುಸ್ಲಿಮ್ಸ್ದು ಇಂಡಿಯಾ ಭಾಳ ಅದು ಮುಸಲ್ಮಾನರು ಒಳ್ಳೆಯದು. ನಾನು ಮುಸ್ಲಿಮ್ಗಳು ನಮ್ಮ ಮುಸಲ್ಮಾನರು ಏನು ಹಳೆಯಬಾರ್ದು ಸಪ್ರೇಟ್ ಎಲ್ಲ ಪ್ರಪಂಚದಲ್ಲಿರೋ ವಿಶ್ವದಲ್ಲಿರೋದು ಒಬ್ಬನೇ ದೇವರು. ವಿಶ್ವದಲ್ಲಿರೋ ಎಲ್ಲ ಲೀಡರ್ಸ್ ಅದೇ ಇರುತ್ತೆ, ದೇವರು ಒಬ್ಬನೇ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಸ್ಕ್ರಿಪ್ಚರ್ಸ್ನಲ್ಲಿರೋದೆಲ್ಲ ಮೆಸೇಜ್. ಆ ಮೆಸೇಜ್ ಕುರಾನಲ್ಲಿರೋದು ಪ್ರಾಫಿಟ್ ಮೊಹಮ್ಮದ್ ಮೊದಲಿರೋ ರೀತಿಯಲ್ಲೇ ಕಂಟಿನ್ಯೂಷನ್ ಇರೋದು. ಅದಕ್ಕೆ ಈ ಬುಕ್ಲೆಟ್ ನಿಮಗೆ ಬೇಕಂದರೆ ಇದು ಸಂಪರ್ಕಿಸಿ ಸ್ಕ್ರೀನಲ್ಲಿ ಬರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ಬುಕ್ಕನ್ನು ನಮಗೆ ತಲುಪಿಸ್ತೀವಿ. ಅದ್ರ ಬಗ್ಗೆ ನಿಮ್ಮದು ಅಭಿಪ್ರಾಯಗಳನ್ನು ತಿಳಿಸಿ ನಾವು ಮಾರ್ಗದರ್ಶನ ಹೇಗೆ ಸರ್? ನೋಡಿ, ನಾವೆಲ್ಲ ಮೊದಲಿಂದ ಚಿಕ್ಕವರಿದ್ದಾಗಲಿಂದ ಓದ್ತಾ ಇದ್ವಿ. ಕ್ವಾರ್ಟರ್ಸ್ನಲ್ಲಿ ಇರ್ತೀವಿ. ಡೈಲಿ ಕ್ವಾರ್ಟರ್ಸ್ನಲ್ಲಿ ಇದ್ವಿ ನಾವು. ನಮ್ಮ ತಾಯಿಯವರೆಲ್ಲ ಬೇಗ ಕ್ವಾರ್ಟರ್ಸ್ನಲ್ಲಿ ಅವಾಗೆಲ್ಲ ಕ್ವಾರ್ಟರ್ಸ್ನಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಎಲ್ಲ ಜಾತಿ ಧರ್ಮಗಳ ಜೊತೆ ಹುಟ್ಟಿ ಬೆಳೀತಾ ಇರ್ತೀವಿ. ಕ್ಲಾಸಸ್ನಲ್ಲೂ ನೋಡಿದ್ರು ಆಚಾರ್ಯ ಹೈಸ್ಕೂಲ್ನಲ್ಲಿ ಓದಿದ್ದು ನಾನು. ಅಲ್ಲಿನೂ ತುಂಬ ಬೇರೆ ಧರ್ಮದವರು ಬೇರೆ ಲ್ಯಾಂಗ್ವೇಜವರು ಎಲ್ಲ ಜೊತೆಯಲ್ಲಿ ಆಟ ಆಡ್ತೀವಿ, ಓದ್ತೀವಿ, ತಿಳ್ಕೊಳ್ತೀವಿ. ಒಬ್ಬರು ತಿಳ್ಕೊಳ್ತೀವಿ, ಪದ್ಧತಿ ಎಲ್ಲ ನೋಡ್ಕೊಳ್ತೀವಿ. ತುಂಬ ಹೊಂದಾಣಿಕೆಯಿಂದ ಭಾಳ ಬದುಕ್ತಾ ಇದೆ. ಈಗ ನೋಡ್ತಾ ಇದ್ದರೆ ಪಾಕೆಟ್ಸಲ್ಲಿ ಇರೋಕ್ಕೆ ಶುರು ಆಗ್ತಿದೆ. ರಿಲಿಜಿಯನ್ ಅಂದರೆ ಬೇರೆಯವರು, ಇಸ್ಲಾಂ ಅಂದರೆ ಬೇರೆಯವರು, ಲ್ಯಾಂಗ್ವೇಜ್ ಅಂದರೆ ಬೇರೆಯವರು, ಹೊಸ ಲ್ಯಾಂಗ್ವೇಜ್ ಅಂದರೆ ಓದು, ಕನ್ನಡ ಅಂದರೆ ಇವರು, ತಮಿಳು ಅಂದರೆ ಇಂಗ್ಲೀಷ್ ಅಂದರೆ ಓದು ಅಂತ ಬೇರೆ ಬೇರೆ ನಾವುಗಳು ಹೋಗ್ತಾ ಇದ್ದೀವಿ. ಇದಕ್ಕೇನೆ ನಾವು ನೋಡಿದ್ರೆ ನಾವೆಲ್ಲ ಜೊತೆ ಈಗಲೂ ಅದೇ ಫ್ರೆಂಡ್ಶಿಪ್ ಅದೇ ಆತ್ಮೀಯತೆಯಿಂದ ಮಾಡಿ ಬದುಕ್ತಾ ಇದ್ದೀವಿ. ನಾವೆಲ್ಲ ಜೊತೆಗೆ ಮನೆಗಳು ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಏನಿದೆ ಫುಡ್ ಹ್ಯಾಬಿಟ್ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಅಷ್ಟೇ ಹೊರತು ಬೇರೆ ಯಾರನ್ನು ಬೇರೆ ಯಾವುದೇ ಭೇದ ಭಾವ ಮಾಡಿ ಬದಲಿಸ್ಕೊಂಡು ಬಂದಿರೋದು. ಈಗ ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಟ್ಟು ಡಿಫ್ರೆನ್ಸಸ್ ಬಂದ್ಬಿಟ್ಟು ಈ ಬುಕ್ಲೆಟ್ನಲ್ಲಿ ಇಸ್ಲಾಂ ಸಂಸ್ಕೃತಿ ತಿಳ್ಕೊಳ್ತಾರೆ, ಮುಸಲ್ಮಾನರು ಓದಿದ್ರು ನಾವು ಹ್ಯಾಂಗ್ ಮಾಡ್ಕೋಬೇಕು, ನಾನು ಮುಸ್ಲಿಂ ಜೊತೆ ಹೆಂಗೆ ಮಾಡಬೇಕು ಚಿಕ್ಕ